Hi everyone. Today's concept is problem on ratio analysis. So first ಏನಿದೆ ಅಂತ ನೋಡೋಣ. From the following calculate debtors turnover ratio and debt collection period in months ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು debtors turnover ratio, debt turnover ratio and debt collection period in a months ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನು ಇನ್ಫಾರ್ಮೇಷನ್ ಇದೆ ಅಂದರೆ ಟೋಟಲ್ ಸೇಲ್ಸ್ ಫಾರ್ ದ ಇಯರ್ 3,75,000 ಇದೆ ಆ್ಯಂಡ್ ಕ್ಯಾಶ್ ಸೇಲ್ಸ್ ಫಾರ್ ದ ಇಯರ್ 75,000. And at the beginning of the year, debtors 30,000, bills receivable 10,000 ಇದೆ. And at the end of the year, debtors 45,000, bills receivable 15,000 ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿ ಡೆಟ್ ಟರ್ನ್ಓವರ್ ರೇಷಿಯೋ ಆ್ಯಂಡ್ ಡೆಟ್ ಕಲೆಕ್ಷನ್ ಪೀರಿಯಡ್ ಇನ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊಲ್ಯೂಷನ್ ಡೆಟ್ ಕ್ಯಾಲ್ಕುಲೇಷನ್ ಆಫ್ ಡೆಟ್ ಟರ್ನ್ಓವರ್ ರೇಷಿಯೋ. ಡೆಟರ್ ಟರ್ನ್ಓವರ್ ರೇಷಿಯೋಗೆ ವಾಟ್ ಈಸ್ ದ ಫಾರ್ಮುಲಾ ಅಂತಂದರೆ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಅವರೇಜ್ ರಿಸೀವೇಬಲ್. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಅವರೇಜ್ ರಿಸೀವೇಬಲ್. ಸೊ ದಿಸ್ ಈಸ್ ದ ಫಾರ್ಮುಲಾಗೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಈಗ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ಗೆ ಫಸ್ಟು ನಾವು ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ನ ಫೈಂಡ್ ಔಟ್ ಮಾಡಬೇಕು. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಟೋಟಲ್ ಸೇಲ್ಸ್ ಇದೆ, ಕ್ಯಾಶ್ ಸೇಲ್ಸ್ ಇದೆ. ಟೋಟಲ್ ಸೇಲ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ನೋಡಿ, ಟೋಟಲ್ ಸೇಲ್ಸಿಂದ ಕ್ಯಾಶ್ ಸೇಲ್ಸ್ನ ಲೆಸ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಗೊತ್ತಾಗುತ್ತೆ. ಟೋಟಲ್ ಸೇಲ್ಸ್ 3,75,000 ಇದೆ ಆ್ಯಂಡ್ ಕ್ಯಾಶ್ ಸೇಲ್ಸ್ 75,000 ಇದೆ. 3,75,000ಇಂದ 75,000ನ ಲೆಸ್ ಮಾಡಿದ್ರೆ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗುತ್ತೆ ಅಂದರೆ 3 lakh ಬರುತ್ತೆ. ಸೊ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಯಿತು? 3 lakh ಆಯಿತು. ನೆಕ್ಸ್ಟು ಅವರೇಜ್ ರಿಸೀವೇಬಲ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದರೆ ಅವರೇಜ್ ರಿಸೀವೇಬಲ್ಸ್ಗೆ ಫಾರ್ಮುಲಾ ಇದೆ. ಓಪನಿಂಗ್ ರಿಸೀವೇಬಲ್ಸ್ ಪ್ಲಸ್ ಕ್ಲೋಸಿಂಗ್ ರಿಸೀವೇಬಲ್ಸ್ ಡಿವೈಡೆಡ್ ಬೈ 2 ಇದೆ. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಗ ಪ್ರಾಬ್ಲಮಲ್ಲಿ ಓಪನ್ ರಿಸೀವೇಬಲ್ಸ್ ಆ್ಯಂಡ್ ಕ್ಲೋಸಿಂಗ್ ರಿಸೀವೇಬಲ್ಸ್ ಎರಡು ಕೊಟ್ಟಿದ್ದಾರೆ. ಓಪನಿಂಗ್ ರಿಸೀವೇಬಲ್ಸಲ್ಲಿ ಡೆಟಾಸ್ 30,000 ಇದೆ, ಬಿಲ್ಸ್ ರಿಸೀವೇಬಲ್ 10,000 ಇದೆ. ಓಕೆ, ಸೊ ಟೇಕ್ ದಿಸ್ ಡೆಟಾಸ್ 10,000, ಬಿಲ್ಸ್ ರಿಸೀವೇಬಲ್ 10,000, ಟೋಟಲ್ ಓಪನಿಂಗ್ ರಿಸೀವೇಬಲ್ಸ್ ಬಂದು 40,000 ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ಲೋಸಿಂಗ್ ರಿಸೀವೇಬಲ್ಸಲ್ಲಿ ಅಟ್ ದ ಎಂಡ್ ಆಫ್ ದ ಇಯರ್ ಡೆಟಾಸ್ 45,000 ಇದೆ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ 15,000 ಇದೆ. ಸೊ ಕ್ಲೋಸಿಂಗ್ ರಿಸೀವೇಬಲ್ಸಲ್ಲಿ ಡೆಟಾಸ್ 45,000, ಬಿಲ್ಸ್ ರಿಸೀವೇಬಲ್ 15,000 ಆ್ಯಂಡ್ ಟೋಟಲ್ 60,000 ಆಯಿತು. ಈಗ ಅವರೇಜ್ ರಿಸೀವೇಬಲ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಓಪನಿಂಗ್ ರಿಸೀವೇಬಲ್ಸ್ ಎಷ್ಟಿದೆ? 40,000 ಇದೆ. ಕ್ಲೋಸಿಂಗ್ ರಿಸೀವೇಬಲ್ಸ್ 60,000 ಇದೆ ಡಿವೈಡೆಡ್ ಬೈ 2. 60,000 ಪ್ಲಸ್ 40,000 1 lakh. 1 lakh ಡಿವೈಡೆಡ್ ಬೈ 2 ಅಂದರೆ 50,000 ಈಸ್ ದ ಅವರೇಜ್ ರಿಸೀವೇಬಲ್ಸ್. ನಾವು ನಮಗೆ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ ಬಂತು ಆ್ಯಂಡ್ ಅವರೇಜ್ ರಿಸೀವೇಬಲ್ 50,000 ಬಂತು. ಅಪ್ಲೈ ದ ಆ್ಯಕ್ಚುಯಲ್ ಫಾರ್ಮುಲಾ. ಡೆಟಾಸ್ ಟರ್ನ್ಓವರ್ ರೇಷಿಯೋಗೆ ಏನು ಫಾರ್ಮುಲಾ ಅಂತಂದರೆ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಅವರೇಜ್ ರಿಸೀವೇಬಲ್ಸ್ ಇದೆ. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ? 3 lakh ಇದೆ, 3 lakh. ಆ್ಯಂಡ್ ನೆಕ್ಸ್ಟು ಅವರೇಜ್ ರಿಸೀವೇಬಲ್ಸ್ ಎಷ್ಟಿದೆ? 50,000 ಇದೆ. 3 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ 6 ಟೈಮ್ಸ್ ಬರುತ್ತೆ. ಇದು ಡೆಟಾಸ್ ಟರ್ನ್ಓವರ್ ರೇಷಿಯೋಗೆ 6 ಟೈಮ್ಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಡೆಟ್ ಕಲೆಕ್ಷನ್ ಪೀರಿಯಡ್ ಇನ್ ಮಂತ್ಸ್ ಕೇಳಿದ್ದಾರೆ. ಡೆಟ್ ಕಲೆಕ್ಷನ್ ಪೀರಿಯಡ್ ಇನ್ ಅ ಮಂತ್ಸ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಡೆಟ್ ಕಲೆಕ್ಷನ್ ಪೀರಿಯಡ್ ಇನ್ ಮಂತ್ಸ್ಗೆ ಏನು ಫಾರ್ಮುಲಾ ಅಂತಂದರೆ 12 months ಡಿವೈಡೆಡ್ ಬೈ ಡೆಟಾಸ್ ಟರ್ನ್ಓವರ್ ರೇಷಿಯೋ. ಸೊ 12 monthsನ್ನು ಹಾಗೆ ತಗೊಳ್ಳಿ. ಡೆಟಾಸ್ ಟರ್ನ್ಓವರ್ ರೇಷಿಯೋ ಎಷ್ಟು ಬಂದಿದೆ? 6 ಟೈಮ್ಸ್ ಬಂದಿದೆ. 12/6 ಮಾಡಿದ್ರೆ 2 months ಬರುತ್ತೆ. ಸೊ ಇಯರ್ ಡೆಟ್ ಕಲೆಕ್ಷನ್ ಪೀರಿಯಡ್ ಬಂದು 2 months. ಸೊ ಇದು ತುಂಬ ಈಸಿ. ಫಾರ್ 4 marks ಆ್ಯಂಡ್ ಸಮ್ಟೈಮ್ಸ್ 2 marksಗೂ ಕೇಳ್ತಾರೆ. So once again I'll explain it. Debtors turnover ratio, net annual credit sales divided by average receivable. So net annual credit sales ke there is a formula. Total sales in the cash sales na less madre we will get net annual credit sales. So total sales is here 3,75,000 ಇಂದ 75,000 cash sales na less madre ನಮಗೆ 3 lakh ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಅವರೇಜ್ ರಿಸೀವೇಬಲ್ಸ್ಗೆ ಅಗೇನ್ ಒಂದು ಫಾರ್ಮುಲಾ ಇದೆ. ಓಪನಿಂಗ್ ರಿಸೀವೇಬಲ್ಸ್ ಪ್ಲಸ್ ಕ್ಲೋಸಿಂಗ್ ರಿಸೀವೇಬಲ್ಸ್ ಡಿವೈಡೆಡ್ ಬೈ 2. ಓಪನಿಂಗ್ ರಿಸೀವೇಬಲ್ಸ್ ಇನ್ಕ್ಲೂಡಿಂಗ್ ಡೆಟಾಸ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಎಷ್ಟಾಗುತ್ತೆ ಅಂದರೆ 30,000, 10,000 ಎರಡರಿಂದ ಎಷ್ಟಾಗುತ್ತೆ? 40,000 ಓಪನಿಂಗ್ ರಿಸೀವೇಬಲ್ಸ್ ಆಗುತ್ತೆ. ಆ್ಯಂಡ್ ಕ್ಲೋಸಿಂಗ್ ರಿಸೀವೇಬಲ್ ಅಟ್ ದ ಎಂಡ್ ಆಫ್ ದ ಇಯರ್ ಡೆಟಾಸ್ 45, ಬಿಲ್ಸ್ ರಿಸೀವೇಬಲ್ 15 ಇದೆ. ಕ್ಲೋಸಿಂಗ್ ರಿಸೀವೇಬಲ್ ಬಂದು 60,000 ಆಗುತ್ತೆ. ನಾವು ಅವರೇಜ್ ರಿಸೀವೇಬಲ್ ಫಾರ್ಮುಲಾ ಅಪ್ಲೈ ಮಾಡಿ. ಓಪನಿಂಗ್ 40, ಕ್ಲೋಸಿಂಗ್ 60 ಡಿವೈಡೆಡ್ ಬೈ 2 ಅಂದರೆ 40 ಪ್ಲಸ್ 60 ಮಾಡಿದ್ರೆ 1 lakh ಆಗುತ್ತೆ. 1 lakh ಡಿವೈಡೆಡ್ ಬೈ 2 ಮಾಡಿದ್ರೆ 50,000 ಇಸ್ ದ ಅವರೇಜ್ ರಿಸೀವೇಬಲ್. ನಾವು ಅಪ್ಲೈ ದ ಫಾರ್ಮುಲಾ ಡೆಟ್ ಟರ್ನ್ಓವರ್ ರೇಷಿಯೋ. ಸೊ net annual credit sales is 3 lakh. Net annual credit sales is 3 lakh and average receivable is 50,000. 3 lakh divided by 50,000 we will get 6 times. 3 lakh divided by 50,000 6 times ಬರುತ್ತೆ. ಆ್ಯಂಡ್ ನೆಕ್ಸ್ಟು ಡೆಟ್ ಕಲೆಕ್ಷನ್ ಪೀರಿಯಡ್ ಇನ್ ಅ ಮಂತ್ಸ್ಗೆ 12 months ಡಿವೈಡೆಡ್ ಬೈ ಡೆಟ್ ಟರ್ನ್ಓವರ್ ರೇಷಿಯೋ ಮಾಡಿದ್ರೆ 12/6 ಮಾಡಿದ್ರೆ 2 months ಬರುತ್ತೆ. ಸೊ ದಿಸ್ ಈಸ್ ವೆರಿ ಈಸಿ.
If you like it, please do subscribe for my channel for more videos. Thank you so much for watching this video. Thank you. All the best to your exam. Do well.